ರಿಸರ್ವೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗೆ ನಾವು ವೆರಿ ಇಂಪಾರ್ಟೆಂಟ್ ಅಂತ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ನ ನಾವು ಸಬ್ಮಿಟ್ ಮಾಡಬೇಕು. ಆ ಟೈಮಲ್ಲಿ ಅರ್ಜಿನ ನಾವು ಸಲ್ಲಿಸ್ತಾ ಇರ್ತೀವಿ. ಆ ಟೈಮಲ್ಲಿ ಆಡಿ ನಂಬರ್ ಯಾಕೆ ವೆರಿ ಇಂಪಾರ್ಟೆಂಟ್ ಅಂತ ಅನ್ಸ್ಕೊಡುತ್ತೆ ಆ ಟೈಮಲ್ಲಿ? ಓಕೆ, ಇದೊಂದು ತುಂಬ ಇಂಪಾರ್ಟೆಂಟ್ ಯಾಕೆ ಅಂತಂದರೆ, ನಾನು ಹೇಳ್ದಲ್ಲ ರಿಸರ್ವೇಷನ್ ಬೇರೆ ಬೇರೆ ಕ್ಲಾಸಲ್ಲಿ, ಈಗ SC ST OBC ಜನರಲ್ ಮೆರಿಟ್ ಬಿಟ್ಟು ಬೇರೆಯವ್ರಿಗೆ ಒಂದು ಇಷ್ಟು ಸೀಟ್ ರಿಸರ್ವೇಷನ್ ಅಂತ ಅನ್ನೋದು ಒಂದೇ ಅಲ್ಲ, ಅವರಿಗೆ ಫೀಸ್ ಇದೆಯಲ್ಲ, ಅವ್ರು ಕಟ್ಟುವ ಫೀಸಲ್ಲೂ ಅವರಿಗೆ ಬೇರೆ ಬೇರೆ ರಿಯಾಯಿತಿಗಳಿದ್ದಾವೆ. ಇವೆಲ್ಲ ರಿಯಾಯಿತಿ ಪಡಿಬೇಕು ಅಂತಂದರೆ ಅವರಿಗೆ ತಹಶೀಲ್ದಾರಿಂದ ಪಡೆದಂತಹ ಈ ಸರ್ಟಿಫಿಕೇಟ್ಗಳನ್ನ ತರಬೇಕು. ಒಂದೊಂದೇ ಹೇಳಕ್ಕೆ ಹೋದರೆ, ಈಗ SC ಸರ್ಟಿಫಿಕೇಟ್ನ ಸ್ಟೂಡೆಂಟ್ ಯಾವುದಾದ್ರು ಪರ್ಟಿಕ್ಯುಲರ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಅವ್ರು ತಗೋಬೇಕಾಗತ್ತೆ. ಆ ತಗೊಂಡಾಗ ಪ್ರತಿ ಸರ್ಟಿಫಿಕೇಟಲ್ಲೂ ಒಂದು RD ನಂಬರ್ ಅಂತ ಇರುತ್ತೆ, ರಿಸರ್ವೇಷನ್ ಡಾಟಾ ನಂಬರ್ ಅಂತ. ಏನಕ್ಕೆ ಅಂತ ಇದು ಯಾಕಂದರೆ ಈ ಕೋಟಾದಲ್ಲಿ ಅವನು ಸುಮ್ಮನೆ ಸುಳ್ಳು ಕೊಟ್ಟು ಇನ್ನೊಬ್ಬರಿಗೆ ಮಿಸ್ ಆಗಬಾರ್ದಲ್ಲ, ನಿಜವಾದ ಸಿಗಬೇಕಾದಂತ ಸಿಗದಂಗೆ ಆಗಬಾರ್ದಲ್ಲ. ಈಗಿನ ಡಿಜಿಟಲ್ ಯುಗದಲ್ಲಿ ಎಷ್ಟೇ ಚೆನ್ನಾಗಿದೆ ಅಂದರೆ ಅವ್ರಿಗೆ RD ನಂಬರ್ನ ಕರೆಕ್ಟಾಗಿ ಮೆನ್ಷನ್ ಮಾಡಲೇಬೇಕು. ಯಾವುದೇ ಸರ್ಟಿಫಿಕೇಟ್ ಅಂದರೆ ಜನರಲ್ ಮೆರಿಟ್ ಬಿಟ್ಟು ಅವ್ರಿಗೆಲ್ಲರಿಗೂ RD ನಂಬರ್ ಇರುತ್ತೆ. ಆ RD ನಂಬರ್ ಹಾಕ್ತಿದ್ದಂಗೆ ಅವನ್ನೆಲ್ಲ ಇನ್ಫಾರ್ಮೇಷನ್ ಬಂದ್ಬಿಡುತ್ತೆ. ಅವನು ಯಾವ ಕ್ಯಾಟಗರಿ ಬರ್ತಾನೆ, ಎಲ್ಲಿಂದ ತಗೊಂಡಿದ್ದು, ಇದು ತಹಶೀಲ್ದಾರ್ ಕೊಡೋಂಥದ್ದು. ಈಗ ಜನರಲ್ ಮೆರಿಟ್ ಬೇಡ, ಜನರಲ್ ಮೆರಿಟ್ನವ್ರಿಗೆ ಇದು ಯಾವುದು ಬರೋದಿಲ್ಲ. ನಾನು ಅದೇ ಜನರಲ್ ಮೆರಿಟ್ನವ್ರಿಗೆ 10ನೇ ಕ್ಲಾಸ್ದು ಅದು ಡಿಪ್ಲೊಮಾ ಸರ್ಟಿಫಿಕೇಟ್ಗಳು ಮತ್ತೆ 7 ವರ್ಷ ಓದಿದ್ ಬಿಟ್ರೆ ಕರ್ನಾಟಕದವ್ರಿಗಾದ್ರೆ ಇವರಿಗೆ ಇದು ಯಾವುದು ಬರೋದಿಲ್ಲ. ಇದೇನಿದ್ರು ಈ ಕ್ಲಾಸ್ RD ನಂಬರ್, ಆ RD ನಂಬರ್ ಮೇಲೇ ಅವರಿಗೆ ಈ ಸರ್ಟಿಫಿಕೇಟ್ಗೆ ಎಲಿಜಿಬಲ್ ಅಂತ ಗೊತ್ತಾಗೋದು. ಆಮೇಲೆ ಅವನು ಆ ಕೋಟಾಗೆ ಹೋಗ್ತಾನೆ. RD ನಂಬರ್ ಇಲ್ಲ, ಆ ಸರ್ಟಿಫಿಕೇಟ್ ಇಲ್ಲ, ಅವನು ಆ ಕೋಟ ಮಿಸ್ ಮಾಡ್ಕೊಳ್ತಾನೆ, ತುಂಬ ಕಳ್ಕೊಳ್ತಾನೆ. ಹಾಗಾಗಿ RD ನಂಬರ್ ತುಂಬ ಇಂಪಾರ್ಟೆಂಟ್. ಬರೀ ಅವನಿಗೆ ಸೀಟ್ ಸಿಗೋದಕ್ಕೆ ಒಂದಕ್ಕೆ ಅಲ್ಲ, ಅವನು ಆ ಕೋಟಾದಲ್ಲಿ ತಗೋಬೇಕು ಅಂತ ಅನ್ನೋದೊಂದು, ಪ್ಲಸ್ ಅವನಿಗೆ ಸಿಗುವಂಥ ಎಲ್ಲ ಏನಂತಾರೆ ಸೌಲಭ್ಯಗಳು ಸಿಗಬೇಕು ಅಂದರೆ ಅದು ಇರಲೇಬೇಕು. ಓಕೆ, ಸೊ ಹಾಗಾದ್ರೆ ಜನರಲ್ ಮೆರಿಟ್ ಅಭ್ಯರ್ಥಿಗಳನ್ನ ಹೊರತುಪಡಿಸಿ ಬೇರೆ ಎಲ್ಲ ಕ್ಯಾಟಗರಿ ಪೀಪಲ್ ಕ್ಯಾಂಡಿಡೇಟ್ಸ್ ಕೂಡ ಅದನ್ನ RD ನಂಬರ್ ಕಡ್ಡಾಯವಾಗಿ ನೋಂದಿಸಬೇಕು. ಈಗ ನಾವು 2A 2B 3A 3B ಅಂತ ಇಟ್ಕೊಳ್ಳೋಣ. ಆ ಒಂದು ವರ್ಗದ ಒಂದು ಜನರುಗಳಿಗೆ ಅಭ್ಯರ್ಥಿಗಳು ಸೊ ಕುಟುಂಬದ ಆದಾಯ ಇಂತಿಷ್ಟೇ ಮಿತಿಯಾಗಿರ್ಬೇಕು ಅಂತ ಏನಾದ್ರೂ ಇದೆಯಾ? ಇದೆ, ಯಾಕಂದ್ರೆ ಅದು ಹೇಳ್ದಂಗೆ ಕಾಲಕ್ಕೆ ಚೇಂಜ್ ಮಾಡ್ತಾ ಇರ್ತಾರೆ. ಒಂದು ಕಾಲದಲ್ಲಿ ಅದು 3,600 ರೂಪಾಯಿ ಅಂತ ಇತ್ತು, ಈಗ 8 ಲಕ್ಷ ತನಕ ಮಾಡಿದ್ದಾರೆ. ಸೊ ಹಾಗಾಗಿ ಅದು ಆ ಆದಾಯ 8 ಲಕ್ಷ, ಪೋಷಕರ ಆದಾಯ 8 ಲಕ್ಷಕ್ಕಿಂತ ಕಮ್ಮಿ ಇದ್ರೆ ಅವರೆಲ್ಲರೂ ಈ ಕ್ಯಾಟಗರಿಗೆ ಬರ್ತಾರೆ. ಇವನ್ ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟ್ ಇದಕ್ಕೂ ಆ ಕ್ಯಾಟಗರಿ. ಈಗ ಜನರಲ್ ಮೆರಿಟ್ ಇದೆ, ಜನರಲ್ ಮೆರಿಟ್ ಬಟ್ ಅವನದು ಅವ್ರ ಪೇರೆಂಟ್ಸ್ ಇನ್ಕಮ್ 8 ಲಕ್ಷಕ್ಕಿಂತ ಕಮ್ಮಿ ಇದೆ, ಅವರಿಗೆ ಅಪ್ಲೈ ಮಾಡ್ಬೋದು. ಅದರಲ್ಲೂ ಏನಾಗುತ್ತೆ ಅಂತಂದ್ರೆ ಇವನ್ SC ST ಗಳಲ್ಲೂ ಆದಾಯದ ಬರುತ್ತೆ. 1 ಲಕ್ಷಕ್ಕಿಂತ ಮೇಲಿದ್ದರಿಗೆ ಒಂದು ರೀತಿಯ ಸೌಲಭ್ಯಗಳು ಬೇರೆ, 1 ಲಕ್ಷಕ್ಕಿಂತ ಕಮ್ಮಿ ಇದ್ದವರಿಗೆ ಸೌಲಭ್ಯಗಳು ಬೇರೆ. ಸೀಟ್ ಕೊಡುವಾಗ್ಲೂ ಯಾರಿಗೆ ಫಸ್ಟ್ ಸೀಟ್ ಕೊಡಬೇಕು ಅನ್ನೋದಕ್ಕೆಲ್ಲ ಬರುತ್ತೆ. ತುಂಬ ಡೀಟೇಲ್ ಆಗಿ ಹೋಗೋದಿಲ್ಲ ನಾನು, ಯಾಕಂದ್ರೆ ಇವೆಲ್ಲ ಈ ಒಂದೇ ರ್ಯಾಂಕ್ ಇದೆ, ಯಾರಿಗೆ ಸೀಟ್ ಸಿಗುತ್ತೆ ಅಂದಾಗ ಕಮ್ಮಿ ಇನ್ಕಮ್ ಇದ್ದವನಿಗೆ ಫಸ್ಟ್ ಸಿಗುತ್ತೆ ನನಗೆ ಹಾಗೆ. ಬಟ್ 8 ಲಕ್ಷ ಈಗಿನ ಇರೋ ಪ್ರಕಾರ 8 ಲಕ್ಷ ಇದೆ, ಅದು ಚೇಂಜ್ ಆಗ್ತಾ ಇರ್ಬೋದು. ಅದಕ್ಕೆ ಅವ್ರು ಏನು ಮಾಡಬೇಕು, ಇನ್ಕಮ್ ಟ್ಯಾಕ್ಸ್ ತಗೊಂಡಿರ್ತಾನೆ ಅವನು, ಆಕೆ 6 ಲಕ್ಷಕ್ಕೆ 8 ಲಕ್ಷಕ್ಕೆ ನಾವು ಆ ವರ್ಷದಲ್ಲಿ ಏನಾದ್ರು ಸಣ್ಣ ಚೇಂಜಸ್ ಆಗಿದ್ರೆ KEನಲ್ಲಿ ಅದನ್ನ ನೋಡ್ಕೊಂಡು ಡಿಸೈಡ್ ಮಾಡೋದು ಅವ್ನು ಈ ಸರ್ಟಿಫಿಕೇಟ್ ಹಾಕ್ಬೋದು ಬೇಡವಾ ಅಂತ. ಬಟ್ ಆದರೆ SC ST OBC ಅವ್ನು ಹಾಕ್ಬೋದು. ಬಟ್ ಆದರೆ ಆ ಇನ್ಕಮ್ಗಿಂತ ಜಾಸ್ತಿ ಇತ್ತು ಅಂದರೆ ಕೆಲವೊಂದು ಸೌಲಭ್ಯಗಳು ಸಿಗಲ್ಲ, ಬಟ್ ಆ ಕೋಟದಲ್ಲಿ ಅವನಿಗೆ ಸಿಗುತ್ತೆ. ಓಕೆ ಸರ್, ಹಾಗಾದ್ರೆ ಕಾಸ್ಟ್ ಸರ್ಟಿಫಿಕೇಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಇದೆರಡನ್ನ ಕೂಡ ಯಾರು ನೀಡ್ತಾರೆ ಅಂತ ಕೂಡ ನಾನು ಹೇಳ್ದಂಗೆ ಇದೆಲ್ಲವೂ ತಹಶೀಲ್ದಾರ್ ಕಡೆಯಿಂದ ಬರೋದು, ಅಲ್ಲಿಂದ ಬರೋದು. ಅದೆಲ್ಲವೂ ಡೀಟೇಲ್ಸ್ ಎಲ್ಲ ಇರುತ್ತೆ. ಅವ್ರಿಗೆ RD ನಂಬರ್ ಎಂಟ್ರಿ ಮಾಡ್ತಿದ್ದಂಗೆ ಎಲ್ಲ ಬಂದ್ಬಿಡುತ್ತೆ. ಇದೇನು, ಯಾರು ಕೊಟ್ಟಿದ್ದು, ಏನಾಗಿದೆ, ಯಾವ ಕ್ಯಾಟಗರಿ, ಯಾಕಂದರೆ ಜಾತಿಯಲ್ಲೂ ಉಪಜಾತಿಗಳು ತುಂಬ ಇರೋದು, ಎಲ್ಲವೂ ಇನ್ಫಾರ್ಮೇಷನ್ ಸಿಗುತ್ತೆ ಅವರಿಗೆ. ಈಗ ಪೇರೆಂಟ್ಸ್ ಹೆಸರಲ್ಲಿ ಇರುತ್ತೆ ಜಾತಿ ಸರ್ಟಿಫಿಕೇಟು, ಆದಾಯ ಪ್ರಮಾಣ ಪತ್ರ ಎಲ್ಲ, ಅದನ್ನು ಕೂಡ ನಾವು ಅಕ್ಸೆಪ್ಟ್ ಮಾಡ್ತಾರಾ, ಸ್ವೀಕರಿಸ್ತಾರಾ? ಅಂದರೆ ಜನರಲಿ ಕಾಸ್ಟ್ ಸರ್ಟಿಫಿಕೇಟ್ ಅವರ ವಿದ್ಯಾರ್ಥಿಗಳ ಹೆಸರಲ್ಲೇ ಇರಬೇಕಾಗತ್ತೆ. ಯಾಕಂದರೆ ಆದಾಯದ ಅವರು ಪೇರೆಂಟ್ಸ್ ಕೊಡೋದ್ರಿಂದ ಅದಕ್ಕೆ ಪ್ರಾಬ್ಲಮ್ ಬರೋದಿಲ್ಲ. ಬಟ್ ಆದರೆ ಜಾತಿ ಪ್ರಮಾಣ ಪತ್ರಗಳು ಅವೆಲ್ಲ ಇದೆಯಲ್ಲ ವಿದ್ಯಾರ್ಥಿಗಳ ಹೆಸರಲ್ಲೇ ಇರಬೇಕು. ಫಸ್ಟ್ ಇದು ಮಾಡ್ಬೋದು, ಯಾಕಂದರೆ ಅರ್ಜೆಂಟಾಗಿ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಏನಾದ್ರು ಕೊಡ್ಬೋದು ಅಷ್ಟೇ ಹೊರತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮಲ್ಲಿ ಅವನ ಹೆಸರಲ್ಲಿ ಇರಬೇಕಾಗತ್ತೆ. ಓಕೆ, ಸೊ ಈ ಕಡೆ ನಾವು ಅಂದರೆ ನೀತಿ ನಿಯಮದ ಅಡಿಯಲ್ಲಿ ಯಾವುದೆಲ್ಲ ಒಂದು ಸರ್ಟಿಫಿಕೇಟ್ಗಳನ್ನು ದಾಖಲೆಗಳನ್ನು ಸಬ್ಮಿಟ್ ಮಾಡಬೇಕಂತ ಹೇಳಿದ್ವಿ. ಆದರೆ ಒಂದೊಂದು ಸೈಡ್ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಅಭ್ಯರ್ಥಿಗಳು ಫೇಕ್ ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ನಕಲಿ ಸರ್ಟಿಫಿಕೇಟ್ಗಳನ್ನ ಕೊಟ್ಟಾಗ ಏನಾಗಬಹುದು? ತುಂಬಾ ಡೇಂಜರ್ ಇದು. ಏನಂತಂದ್ರೆ ಅದು ಹೇಳ್ದಂಗೆ ಈಗ RD ನಂಬರ್ ಇರೋದ್ರಿಂದ ಕೂಡಲೇ ಸಿಕ್ಕಾರೆ. ಈಗ ಏನಾದ್ರು ಬೈ ಚಾನ್ಸ್ ಅವ್ರು ಫೇಕ್ ಆಗಿ ಏನಾದ್ರು ಕೊಟ್ಟು ಅಂತಂದ್ರೆ ಅವನ್ನ ಈ ಪ್ರೋಸೆಸ್ ಇಂದಾನೆ ತೆಗೆದಾಕ್ತಾರೆ. ಮತ್ತೆ ಲೀಗಲಿ ಅವನಿಗೆ ಅಂದ್ರೆ ಪನಿಷ್ ಆಗೋ ಚಾನ್ಸಸ್ ಇರುತ್ತೆ. ಇದನ್ನ ಅಫೆನ್ಸ್ ಅದು. ಹಾಗಾಗಿ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಇನ್ನೊಂದು ಯಾವುದೋ ರೀತಿಯಲ್ಲಿ ಸಿಗ್ಬೋದು. ಬಟ್ ಆದ್ರೆ ಅದು ತಪ್ಪು ಮಾಹಿತಿ ಕೊಟ್ರೆ ಅವನಿಗೆ ಸೀಟ್ ಒಂದೇ ಕಳ್ಕೊಳ್ಳೋದಲ್ಲ, ಅವನು ಮುಂದಿನ ಬೇರೆ ಕಾನ್ಸಿಕ್ವೆನ್ಸಸ್, ಲೀಗಲ್ ಕಾನ್ಸಿಕ್ವೆನ್ಸಸ್ ಎಲ್ಲ ಫೇಸ್ ಮಾಡ್ಬೇಕಾಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಅದನ್ನ ಮಾಡಬೇಡಿ. ಮಕ್ಕಳಿಗೆ ನನ್ನ ಸಲಹೆ ಅಷ್ಟೇ.
ಸರ್, ಈಗ ಕೌನ್ಸಿಲಿಂಗ್ ಬರುವಂಥ ಸಮಯದಲ್ಲಿ ಅದಕ್ಕೂ ಮುನ್ನ ಈ ಏನಾಗುತ್ತೆ, ನಾವು ಇನ್ಕಮ್ ಸರ್ಟಿಫಿಕೇಟ್ ಅದರದ್ದು ಒಂದು ಡ್ಯೂರೇಷನ್ ಇರುತ್ತಲ್ಲ, ಮುಗ್ದೋಗ್ಬಿಡುತ್ತೆ. ಆ ಟೈಮಲ್ಲಿ ಏನು ಮಾಡಬೇಕಾಗತ್ತೆ? ಅದಕ್ಕೆ ಅವ್ರಿಗೆ ಈಗ ಇಂಥ ದಿನ ಮುಗಿತದೆ ಅಂತ ಗೊತ್ತಾದಾಗ, ಯಾಕಂದ್ರೆ ಅದು ವ್ಯಾಲಿಡ್ ಇರಲೇಬೇಕು. ಓಕೆ. ಹಾಗಾಗಿ ಅದಕ್ಕಿಂತ ಮುಂಚೆನೇ ಹೋಗಿ ತಹಶೀಲ್ದಾರ್ ಆಫೀಸಲ್ಲಿ ಅವರು ವ್ಯಾಲಿಡಿಟಿ ಮಾಡಿಸ್ಕೊಂಡು ಹೊಸದು ಮಾಡ್ಕೊಂಡು ಬರಲೇಬೇಕು. ಆಪ್ಷನ್ ಇಲ್ಲ, ಈಗ ಕೊಡೋಣ ಆಮೇಲೆ ಚೇಂಜ್ ಮಾಡೋಣ, ಅದು ಬರೋದಿಲ್ಲ. ಓಕೆ. ಅಂದ್ರೆ ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಆಗೋಗಿದೆ, ಅದ ನಂತರದಲ್ಲಿ ಆಫ್ಟರ್ ದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಮೇಲೆ ಮೀಸಲಾತಿ ರಿಸರ್ವೇಷನ್ ಒಂದು ಬೆನಿಫಿಟ್ಸ್ ನಾವು ಪಡ್ಕೊಳ್ಬಹುದಾ? ಈಗ ಇದಕ್ಕೆ ಬರ್ತೀನಿ ನಾನು. ಇದೇ ರೀಸನ್ಗೆ ನಾನು ಹೇಳಿದ್ದು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಷ್ಟು ನಮ್ಮ ಡಿಪ್ಲೊಮಾ CET ಆಗಲಿ, ನಮ್ಮ CET ಆಗಲಿ, PG CET ಆಗಲಿ, ಯಾವುದೇ ಆಗಲಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟು. ಆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಧಾರದ ಮೇಲೆ ಅವನು ಯಾವ ಕೆಟಗರಿಗೆ ಬರ್ತಾನೆ ಅಂತ ಗೊತ್ತಾಗೋದು. ಯಾಕಂದ್ರೆ ಒಬ್ಬ SC ಆಗಲಿ ST ಆಗಲಿ ಅವನಿಗೆ ತುಂಬ ಬೆನಿಫಿಟ್ ಇದೆ, ಸರ್ಕಾರ ಬೆನಿಫಿಟ್ ಕೊಟ್ಟಿದೆ. ಅದೆಲ್ಲ ತಗೋಬೇಕು ಅಂದರೆ ಪಕ್ಕಾ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರಬೇಕು. ಒಮ್ಮೆ ಡಾಕ್ಯುಮೆಂಟ್ ಎಲ್ಲ ವೆರಿಫಿಕೇಷನ್ ಆಗಿ ಆದಮೇಲೆ ಅವನಿಗೆ ಒಂದು ನಂಬರ್ ಕೊಡ್ತಾರೆ, ಅವನಿಗೆ ಎಲಿಜಿಬಿಲಿಟಿ ನಂಬರ್, ಅದನ್ನು ಅಪ್ಲೈ ಮಾಡೋದಕ್ಕೆ ಅಂತ. ಅದು ಮಾಡಿದ ಮೇಲೆ, ಅದು ಲಾಕ್ ಆದ ಮೇಲೆ ಅವನಿಗೆ ಹಾಕಕ್ಕೆ ಬರಲ್ಲ. ಅದಕ್ಕೋಸ್ಕರ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡೋ ಮುಂಚೆನೇ ದಯವಿಟ್ಟು ಎಲ್ಲ ನೀವು ಯಾವ ಕೆಟಗರಿಗೆ ಬರ್ತೀರಾ, ಯಾವುದೆಲ್ಲ ಫೆಸಿಲಿಟಿ ಇದೆ ಅದೆಲ್ಲ ನೋಡ್ಕೊಂಡು ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಮಾಡಬೇಕು. ಒಮ್ಮೆ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿ ಅವ್ರಿಗೊಂದು ನಂಬರ್ ಕೊಟ್ಟು ಅವನಿಗೊಂದು ಲಾಕ್ ಮಾಡಿದ ನಂತರ ಅದನ್ನ ಹಾಕಕ್ಕೆ ಬರಲ್ಲ. ಹಾಕಲಿಲ್ಲ ಅಂದರೆ ಆ ಕೆಟಗರಿಯಲ್ಲಿ ಅವನಿಗೆ ಬೆನಿಫಿಟ್ ಸಿಗಲ್ಲ, ಕಳ್ಕೊಳ್ತಾನೆ, ತುಂಬ ಕಳ್ಕೊಳ್ತಾನೆ. ಹಾಗಾಗಿ ವೆರಿಫಿಕೇಷನ್ ಟೈಮಲ್ಲಿ ಎಲ್ಲವನ್ನೂ ವೆರಿಫೈ ಮಾಡಿ ಕರೆಕ್ಟಾಗಿ ಹೇಳ್ಕೋಬೇಕು. ಸರಿ, ಇದಿಷ್ಟು ಸಮಯ ನಾವು ಕೂಡ ರೂರಲ್ ಸರ್ಟಿಫಿಕೇಟ್ ಬಗ್ಗೆ, ಇನ್ಕಮ್ ಸರ್ಟಿಫಿಕೇಟ್ ಬಗ್ಗೆ ಹೇಗೆ ಸಬ್ಮಿಟ್ ಮಾಡಬೇಕು, ಯಾರಿಂದ ಪಡ್ಕೊಳ್ಬೇಕು, ಏನೆಲ್ಲ ಒಂದು ನಿಯಮಗಳು ಕಡ್ಡಾಯವಾಗಿರುತ್ತೆ ಅಂತ ತಿಳಿಸ್ಕೊಡ್ತೀವಿ.